ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲಾಗುತ್ತೆ ನೋಡೋಣ. ಅಜ್ಜಿ ಮತ್ತು ಗಿರಿಜಾ ಇಬ್ಬರು ಕೂಡ ವಲ್ಲಭನ ರೂಮಿಗೆ ಬರ್ತಾರೆ. ವಲ್ಲಭ ಅಂತ ಕರೀತಾರೆ ಅಜ್ಜಿ. ಆಗ ವಲ್ಲಭಂಗೆ ತುಂಬಾ ಖುಷಿಯಾಗುತ್ತೆ. ಅಜ್ಜಿ ಅಜ್ಜಿ ನೀವು ಬಂದ್ರಾ? ಅಲ್ಲ ಅಜ್ಜಿ ಹೇಗಿದ್ದೀರಾ ಅಜ್ಜಿ ಅಂತ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನಾನು ಚೆನ್ನಾಗಿದ್ದೇನೆ ಕಣೋ, ನೀನು ಹೇಗಿದೆಯಾ ಕಣೋ ಅಂತ ಹೇಳ್ತಾರೆ. ಆಗ ವಲ್ಲಭ ಹೇಳ್ತಾರೆ, ನಿಂಗೇನಾಗುತ್ತೆ ಅಜ್ಜಿ, ನೀ ದೊಡ್ಡಬಳ್ಳಾಪುರದ ದೊಡ್ಡ ಕಲ್ಲು, ನಿಂಗೇನೂ ಆಗಲ್ಲ ಅಂತ ಹೇಳ್ತಾನೆ. ಆವಾಗ ಅಜ್ಜಿ ಹೇಳ್ತಾರೆ, ಹೌದು ಕಣೋ, ಇನ್ನು ನೀನು ಆಸ್ಪತ್ರೆಗೆ ಬಂದಿದ್ದೆ, ಆದರೆ ನಂಗೆ ನಿನ್ನ ಹತ್ರ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ನಿನ್ನನ್ನು ಮಾತಾಡಬೇಕು ಅಂತ ಹೇಳ್ಕೊಂಡು ಹತ್ತಿರದಲ್ಲೇ ಕೂತ್ಕೊಂಡು ಮಾತಾಡಬೇಕಂತ ಹೇಳಿ ಬಂದೆ ಕಣೋ ಅಂತ ಹೇಳ್ತಾರೆ. ಆಗ ವಲ್ಲಭ ಹೇಳ್ತಾನೆ, ಹೌದಜ್ಜಿ, ಒಂದು ಕಡೆ ನನಗೆ ಹೆದರಿಕೆ ಆಗ್ತಿದೆ, ಇನ್ನೊಂದು ಕಡೆ ತುಂಬಾ ಖುಷಿ ಆಗ್ತಿದೆ ಅಜ್ಜಿ ಅಂತ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ಹೌದು ಕಣೋ ವಲ್ಲಭ, ನೀನಂತೂ ಮಾಡಿದ ಸಹಾಯಕ್ಕೆ ನನಗೆ ಹೇಗೆ ಕೃತಜ್ಞತೆ ಹೇಳಲಿ ಅಂತಲೇ ಗೊತ್ತಾಗಲ್ಲ. ನಿಮ್ಮಮ್ಮ ಯಾವಾಗಲೂ ಹೇಳೋರು, ನನ್ನ ಕೊನೆ ಮಗ ತುಂಬ ಒಳ್ಳೆಯವನು, ತುಂಬ ಬುದ್ಧಿವಂತ ಅಂತ ಹೇಳ್ಕೊಂಡು ಯಾವಾಗಲೂ ಹೊಗಳೋರು. ಹೌದು ಕಣೋ, ನೀನು ನಿಜವಾಗ್ಲೂ ಬುದ್ಧಿವಂತ, ಧೈರ್ಯವಂತನೇ ಕಣೋ. ನನಗಂತೂ ತುಂಬ ಖುಷಿಯಾಗಿದೆ ಕಣೋ. ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ನಿನ್ನ ಹತ್ರ ಕೂತ್ಕೊಂಡು ಮಾತಾಡಲೇ ಇಲ್ಲ, ಇವತ್ತೇ ಕಣೋ ನಾನು ಮಾತಾಡ್ತಿರೋದು. ಅಷ್ಟೇ ಅಲ್ಲ, ನನಗೆ ತುಂಬಾ ಖುಷಿಯಾಗಿದೆ, ನಿನ್ನಂಥವನ್ನ ನನ್ನ ಅಮ್ಮ ಕೈ ಹಿಡಿದ್ಲು ಅಂತ ಹೇಳ್ಕೊಂಡು. ನಮ್ಮ ಅಮ್ಮ ಕೂಡ ಪುಣ್ಯ ಮಾಡಿದ್ಲು ಕಣೋ, ಅಮ್ಮ ಕೂಡ ತುಂಬ ಪಾಪದವಳು ಕಣೋ, ಅವ್ನು ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಆಯ್ತು ಅಜ್ಜಿ ಅಂತ ಹೇಳ್ತಾನೆ. ಇನ್ನು ಅಜ್ಜಿ ಹೇಳ್ತಾಳೆ, ಅಮ್ಮ ಹೇಗಿದ್ದಾಳೆ ನಿನ್ನ ಜೊತೆ, ಚೆನ್ನಾಗಿದ್ದಾಳೆ ತಾನೇ ಅಂತ ಹೇಳ್ತಾಳೆ. ಆವಾಗ ಅವನು ಹೇಳ್ತಾನೆ, ಅಯ್ಯೋ ಅವಳಿಗೇನು, ಅವಳು ತುಂಬ ಚೆನ್ನಾಗಿದ್ದಾಳೆ, ಸರಿಯಾಗಿ ಮಾಡಿದ್ದು ತಿಂದ್ಕೊಂಡು ಒಳ್ಳೆ ಬಂದು ಕುರಿ ಥರ ಆಗಿದ್ದಾಳೆ ಅಂತ ಹೇಳ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ಹೋಗೋ ನೀನು, ಅವಳು ತುಂಬ ಪಾಪ ಕಣೋ, ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊ ಅಂತ ಅಜ್ಜಿ ಹೇಳ್ತಾರೆ. ಆಗ ವಲ್ಲಭ ಹೇಳ್ತಾನೆ, ಆಯ್ತು ಅಜ್ಜಿ, ನೀವು ಕೂಡ ಚೆನ್ನಾಗಿರಬೇಕು, ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರಬೇಕು ಅಂತ ಹೇಳ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ಏನು ಗೊತ್ತಾ ವಲ್ಲಭ, ನೀನು ಸಣ್ಣವನಿದ್ದಾಗ ಎಷ್ಟು ಚೆಂದ ಇದ್ದೆ ಗೊತ್ತಾ, ಹೀರೋ ಥರ ಇದ್ದೆ. ಈ ಪಿಕ್ಚರಲ್ಲಿ ಹೀರೋಗಳೆಲ್ಲ ಹೇಗೆ ಎಲ್ಲರಿಗೂ ಸಹಾಯ ಮಾಡಿ ಹೀರೋ ಆಗ್ತಾರೆ, ಅದೇ ರೀತಿ ನೀನು ನಿಜ ಜೀವನದ ಹೀರೋ ಕಣೋ, ನೋಡಲಿಕ್ಕೂ ತುಂಬ ಸುಂದರವಾಗಿದ್ದೆ ಕಣೋ ಅಂತ ಹೇಳ್ತಾರೆ. ಆಗ ವಲ್ಲಭ ಹೇಳ್ತಾನೆ, ಸಾಕಜ್ಜಿ, ಜಾಸ್ತಿ ಬಿಲ್ಡಪ್ ಕೊಡಬೇಡ, ಒಂದು ವೇಳೆ ನಾನು ಸಿನಿಮಾದಲ್ಲಿ ಹೀರೋ ಆದರೆ ಅದಕ್ಕೆ ಹೀರೋಯಿನ್ ನೀನೇ ಅಂತ ಹೇಳ್ತಾನೆ. ಆಗ ಅಜ್ಜಿ ಹೇಳ್ತಾರೆ, ನೋಡು ಗಿರಿಜಾ, ನಿನ್ನ ಮಗ ಏನು ಮಾತಾಡ್ತಾನಂತ, ಶುದ್ಧ ತರಲೆ ಅವನು ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಇನ್ನು ಈ ಕಡೆ ಕಲಾ ಅಂತೂ ತುಂಬ ಗಾಬರಿಲಿರ್ತಾಳೆ. ಆಗ ಇಂದ್ರ ಹೇಳ್ತಾಳೆ, ನೋಡಿ ಅಕ್ಕ, ಏನಂತ ವಿಷಯ ಹೇಳಿ, ಎಲ್ಲಿ ಹೋಗಿದ್ದಾರೆ ಅತ್ತೆ ಹೇಳಿ ಅಕ್ಕ, ನೀವೀಗ ನಂಗೆ ಹೇಳಿದರೆ ನಾವಿಬ್ಬರು ಅವ್ರ ಕಾಲಿಗೆ ಬಿದ್ದಾದು ಕರ್ಕೊಂಡು ಬರ್ಬೋದು. ಏನಾದರೂ ನಮ್ಮ ಯಜಮಾನ್ರು ನಿಮ್ಮ ಯಜಮಾನ್ರು ಬಂದೆ ಆಯಿತು, ನಮಗಿದೆ ಮಾರಿ ಹಬ್ಬ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯಕಾಂತ್ ಚಂದ್ರಕಾಂತ್ ಬರ್ತಾರೆ. ಇನ್ನು ಚಂದ್ರಕಾಂತ್ ಹೇಳ್ತಾನೆ, ಏನಾಯಿತು ಇಂದ್ರ, ಯಾಕೆ ಮಾರಿ ಹಬ್ಬ ಇದೆ ಅಂತ ಹೇಳ್ತಿದ್ದೆ, ಏನಾಯಿತು ಅಂತ ಕೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಅಯ್ಯಯ್ಯೋ ನಂಗೆ ಗೊತ್ತಿಲ್ಲ ರೀ, ನಾನೇನು ಗೊತ್ತಿಲ್ಲ, ನನಗೆ ಯಾವ ವಿಚಾರನೂ ಗೊತ್ತಿಲ್ಲ ರೀ ಅಂತಾಳೆ. ಅವಾಗಳು ಬೇಕಂತ ನಾಟಕ ಮಾಡ್ತಾಳೆ. ಆಗ ಚಂದ್ರಕಾಂತ್ ಕೇಳ್ತಾನೆ, ಏನಾಯಿತು, ಯಾಕೆ ರೀತಿ ಹೇಳ್ತಿದ್ದಿ ಇಂದ್ರ ಅಂತ ಹೇಳ್ತಾನೆ. ಆವಾಗ ಏನೂ ಇಲ್ಲ ರೀ, ನನಗೆ ಏನೂ ಗೊತ್ತಿಲ್ಲ, ನೀವೇನಿದ್ರು ಅಕ್ಕನ ಹತ್ರನೇ ಕೇಳಿ ಅಂತ ಹೇಳ್ತಾರೆ. ಆಗ ಸೂರ್ಯಕಾಂತ್ ಕೇಳ್ತಾನೆ, ಏನಾಯ್ತು ಕಲಾ, ಏನು ಹೇಳ್ತಿದ್ದಾಳೆ ಇಂದ್ರ, ಅಂಥದ್ದು ಏನಾಯಿತು ಅಂತ ಕೇಳ್ತಾಳೆ. ಆಗ ಕಲಾ ಹೇಳ್ತಾಳೆ, ಅಯ್ಯೋ ಹಾಗೇನೂ ಇಲ್ಲ ಇಂದ್ರ, ಸುಮ್ಮನೆ ಏನೋ ಮಾತಾಡ್ತಿದ್ದಾಳೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಇಂದ್ರ ಹೇಳ್ತಾಳೆ, ಇಲ್ಲ ಭಾವ, ಅಕ್ಕ ಏನೋ ವಿಚಾರ ಮುಚ್ಚಿಡ್ತಿದ್ದಾರೆ, ಏನು ಗೊತ್ತಾ, ಅತ್ತೆ ಅರ್ಧ ಗಂಟೆಯಿಂದ ಮನೇಲಿ ಕಾಣಿಸ್ತಾ ಇಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಅಕ್ಕನಿಗೆ ಗೊತ್ತಿದೆ, ಅದನ್ನೇ ಅವ್ರ ಹತ್ರ ಕೇಳ್ತಾ ಇದ್ದೆ, ನಾನು ಎಷ್ಟೇ ಕೇಳ್ತಿದ್ರು ಹೇಳ್ತಾ ಇಲ್ಲ, ನೀವು ಸ್ವಲ್ಪ ಕೇಳಿ ಭಾವ ಅಂತ ಹೇಳ್ತಾಳೆ. ಆಗ ಅವನಿಗೆ ಸಿಟ್ಟು ಬರ್ತದೆ, ಏನು ಅಮ್ಮ ಕಾಣಿಸ್ತಾ ಇಲ್ವಾ ಕಲಾ, ಅಮ್ಮ ಯಾವಾಗಲಿಂದ ಕಾಣಿಸ್ತಾ ಇಲ್ಲ, ಹೇಳು ಕಲಾ, ಅಮ್ಮ ಎಲ್ಲಿ ಹೋದ್ರು ಅಂತ ಹೇಳ್ತಾರೆ. ಆಗ ಚಂದ್ರಕಾಂತ್ ಹೇಳ್ತಾನೆ, ಅತ್ತಿಗೆ ಅಮ್ಮ ಎಲ್ಲಿ ಹೋದ್ರು, ಅಮ್ಮನ ಎಲ್ಲಿ ಕಳಿಸಿಕೊಟ್ರಿ ಅಂತ ಹೇಳ್ತಾರೆ. ಇಬ್ಬರು ಸಹ ಕ್ವಶನ್ ಮಾಡ್ತಾನೆ ಇರ್ತಾರೆ. ಇನ್ನು ಕಲಾ ಹೇಳ್ತಾಳೆ, ಅಯ್ಯೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಕ್ಕ ಯಾಕಕ್ಕ ಸುಳ್ಳು ಹೇಳ್ತಿದ್ರ, ನಿಮ್ಗೆ ಗೊತ್ತಿದೆ ನೋಡಿ, ಸತ್ಯ ಹೇಳ್ಬಿಡಿ, ಇಲ್ಲದಿದ್ದರೆ ಬಾಬಾ ಒಂದ್ಸಲ ನಿಮಗೆ ಸರಿಯಾಗಿ ಹೊಡೆದಿದ್ರಲ್ಲ, ಅದೇ ರೀತಿ ಏಟ್ ತಿಂತೀರ ನೋಡಿ ಅಂತ ಹೇಳ್ತಾರೆ. ಆಗ ಸೂರ್ಯಕಾಂತ್ ಹೇಳ್ತಾನೆ, ನೋಡ್ಕಲ್ಲ, ಸತ್ಯ ಹೇಳಿಬಿಡು, ಅಮ್ಮ ಎಲ್ಲಿ, ನೀನೀಗ ಸತ್ಯ ಹೇಳಿಲ್ಲ ಅಂದರೆ ನಾನಂತೂ ಸುಮ್ಮನೆ ಬಿಡಲ್ಲ, 24 ಗಂಟೆ ಅವ್ರ ಜೊತೆನೇ ಇರ್ತೇನೆ, ಅವ್ರು ಎಲ್ಲಿ ಹೋಗಬೇಕಾದ್ರೂ ನಿಮಗೆ ಹೇಳಿಯೇ ಹೋಗ್ತಾರೆ, ಕಲಾ ಸತ್ಯ ಹೇಳಿಬಿಡು, ಅಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ಹೇಳ್ತಾನೆ. ಆಗ ಕಲಾ ಹೇಳ್ತಾಳೆ, ಅದು ಹಾಂ ರೀ, ಹಾಂ ಹೇಳ್ತೇನೆ, ಅದು ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ರೀ ಅಂತ ಹೇಳ್ತಾರೆ. ಆಗ ಚಂದ್ರಕಾಂತ್ ಸೂರ್ಯಕಾಂತ್ ಶಾಕ್ ಆಗೋದು, ಏನೋ ದೇವಸ್ಥಾನಕ್ಕೆ ಹೋಗಿದ್ದಾರಾ, ಅಲ್ಲ ಕಲಾ, ಅವ್ರಿಗೆ ಹುಷಾರಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಇನ್ನು ಚಂದ್ರಕಾಂತ್ ಹೇಳ್ತಾನೆ, ಅತಿಗೆ ಅವ್ರಿಗೆ ಹುಷಾರಿಲ್ಲ, ಅವ್ರನ್ನ ಯಾಕೆ ನೀವು ದೇವಸ್ಥಾನಕ್ಕೆ ಹೋಗಿ ಬಿಟ್ರಿ ಅಂತ ಹೇಳ್ತಾರೆ. ಆಗ ಕಲಾ ಹೇಳ್ತಾಳೆ, ಅದು ನಾನು ಹೇಳಿದ್ದೆ ಅವ್ರನ್ನ ಹೋಗಬೇಡಿ ಅಂತ ಹೇಳಿ, ಆದರೆ ಅವ್ರು ಕೇಳಲಿಲ್ಲ, ನನಗೆ ದೇವಸ್ಥಾನಕ್ಕೆ ಹೋಗಬೇಕು, ದೇವರ ಹತ್ರ ಏಕಾಂತವಾಗಿ ಮಾತಾಡಬೇಕು ಅಂತ ಹೇಳಿದರು, ನಾನು ಹೇಳಿದೆ ನಾನು ಬರ್ತೇನೆ ಅಂತ ಹೇಳಿ, ಆದರೆ ಕೇಳಲಿಲ್ಲ,
ನೀವು ಹೋಗೋದು ಬೇಡ ಇವಾಗ ಅಂತ ಹೇಳಿ ನಾನು ಕಷಾಯ ಮಾಡ್ಕೊಂಬರ್ಬೇಕಂತ ಹೋದೆ. ಅಷ್ಟರಲ್ಲಿ ಅವರಿಲ್ಲ, ಅದನ್ನೇ ನಾನು ಎಲ್ಲ ಕಡೆ ಅವ್ರನ್ನ ಹುಡುಕ್ತಾ ಇದ್ದೆ ಅಂತ ಹೇಳ್ತಾಳೆ. ಆಗ ಇಂದ್ರ ಹೇಳ್ತಾಳೆ, ಹೌದು ಭಾವ, ಇದೇ ಕಥೆನ ನನ್ನ ಹತ್ರನೂ ಹೇಳಿದರು, ನಾನು ಕೂಡ ಹುಡುಕ್ತಾ ಇದ್ದೆ ಅಂತ ಹೇಳ್ತಾರೆ. ಆಗ ಸೂರ್ಯಕಾಂತ್ ಹೇಳ್ತಾನೆ, ಓ ಹೌದಾ, ದೇವಸ್ಥಾನಕ್ಕೆ ಹೋಗಿದ್ರಾ, ಯಾವ ದೇವಸ್ಥಾನ ಅಂತ ಕೇಳ್ತಾನೆ. ಆಗ ಕಲಾ ಹೇಳ್ತಾಳೆ, ಅದು ಅದು ಆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ್ ಹೇಳ್ತಾನೆ, ಓ ಹೌದಾ, ಆಯಿತು ಬಿಡು, ನಾವೆಲ್ಲ ದೇವಸ್ಥಾನಕ್ಕೆ ಹೋಗೋಣ, ದೇವ್ರ ದರ್ಶನ ಮಾಡ್ಕೊಂಡು ಬಂದಾಗೂ ಆಗ್ತದೆ, ಹಾಗೆ ಅಮ್ಮನೂ ಕರ್ಕೊಂಡು ಬಂದಾಗ ಆಗ್ತದೆ. ಒಂದು ವೇಳೆ ಅಮ್ಮ ಅಲ್ಲಿ ಇಲ್ಲ ಅಂದರೆ ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ, ನಾನು ಕತ್ತೆ ಹಿಸ್ಕಾಕ್ತೇನೆ, ನೋಡ್ತಾ ಇರು ಕಲಾ ಅಂತ ಹೇಳ್ತಾರೆ. ಇನ್ನು ಇಂದ್ರಗಂತೂ ತುಂಬಾ ಖುಷಿ ಆಗ್ತದೆ. ಇನ್ನು ಕಲಾ ಹೇಳ್ತಾಳೆ, ಅಯ್ಯೋ ಈಗ ಬೇಡರಿ, ತುಂಬ ಕೆಲಸ ಇದೆ, ಅವ್ರು ಬರ್ತಾರೆ ಅಂತ ಹೇಳ್ತಾಳೆ. ಆಗ ಇಂದ್ರ ಹೇಳ್ತಾಳೆ, ಅಯ್ಯೋ ಯಾಕಲ್ಲ ಅಕ್ಕ ಈ ರೀತಿ ಹೇಳ್ತಿದ್ದೀರಾ, ಅಲ್ಲ ಅತ್ತೆಗೆ ಏನು 75 ವರ್ಷ ಆಗಿದೆ, ಹಾಗಿರುವಾಗ ಪಾಪ ಅವರೊಬ್ಬರೇ ಬರ್ತಾರಾ, ಏನು ನನಗೆ ನನ್ನ ಅತ್ತೆನ ಬಿಟ್ಟು ಇರೋಕ್ಕಾಗಲ್ಲಪ್ಪ, ನಾವು ಹೋಗಿ ಅವ್ರನ್ನ ಕರ್ಕೊಂಡು ಬರುವ, ಬನ್ನಿ ಅಕ್ಕ ಅಂತ ಹೇಳ್ತಾಳೆ. ಆಗ ಸೂರ್ಯಕಾಂತ್ ಹೇಳ್ತಾರೆ, ಹೌದು ಇಂದ್ರ ಹೇಳೋದು ಕರೆಕ್ಟ್ ಆಗಿದೆ, ಅಮ್ಮನಿಗೆ ಒಬ್ಬರಿಗೆ ಬರೋಕ್ಕಾಗಲ್ಲ, ನೋಡು ನಾವೆಲ್ಲರೂ ಹೋಗಿ ಕರ್ಕೊಂಡು ಬರೋಣ, ದೇವಸ್ಥಾನಕ್ಕೆ ಹೋದಾಗ ಆಗುತ್ತೆ, ದರ್ಶನ ಮಾಡಿದಾಗ ಆಗುತ್ತೆ, ಅದೇ ರೀತಿ ಅಮ್ಮನ ಕೂಡ ಕರ್ಕೊಂಡು ಬಂದಾಗ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಕಲಾ ಅಂತೂ ತುಂಬಾ ಗಾಬರಿ ಆಗ್ತಾಳೆ, ಇಂದ್ರಗಂತೂ ತುಂಬಾ ಮಜಾ ಮಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ಅಜ್ಜಿನ ಮನೆಯಲ್ಲಿದ್ದವ್ರು ಎಲ್ಲರೂ ಕೂಡ ಮೀಟ್ ಮಾಡ್ತಾರೆ. ಇನ್ನು ಕೇಶವ, ಮಾಧವ ಎಲ್ಲರೂ ಕೂಡ ಅಜ್ಜಿನ ಮೀಟ್ ಮಾಡ್ತಾರೆ. ಇನ್ನು ಅಮ್ಮು ಅಂತೂ ಅಜ್ಜಿ ಅಂತ ಹೇಳಿ ಓಡಿ ಬಂದು ಹಗ್ ಮಾಡ್ತಾಳೆ. ಇನ್ನು ಎಲ್ಲರೂ ಖುಷಿ ಪಡ್ತಾರೆ. ಇನ್ನು ಮಾಧವ ಅಂತೂ ಅಜ್ಜಿ ಅಂತ ಹೇಳಿ ಕಾಲಿಗೆ ಬೀಳ್ತಾನೆ. ಇನ್ನು ಮನೆಯವರು ತುಂಬ ಖುಷಿಯಾಗಿರ್ತಾರೆ. ಆಗ ಕೇಶವ ಹೇಳ್ತಾನೆ, ಅಜ್ಜಿ ಏನು ಗೊತ್ತಾ, ನಿಮ್ಮನ್ನು ಆಸ್ಪತ್ರೆಗೆ ನೋಡಲಿಕ್ಕೆ ಬರೋ ಹಾಗೆ ಮಾಡಿದ್ದೆ ನಾನು ಅಂತ ಹೇಳ್ತಾರೆ. ನಾವೇ ಮಾಡಿದ್ದು ಅಂತ ಹೇಳ್ತಾರೆ. ಆಗ ಗಿರಿಜಾ ಹೇಳ್ತಾರೆ, ಹೌದಮ್ಮ, ಏನು ಗೊತ್ತಾ, ಕೇಶವ ಎಲ್ಲ ಮಾರುವೇಷ ಹಾಕಿ ಅಣ್ಣನವರ ದಾರಿ ತಪ್ಪಿಸಿ ನಾನು ಮತ್ತು ವಲ್ಲಭ ಅಮ್ಮು ಹಾಸ್ಪಿಟ್ಲಿಗೆ ಬರುವಾಗ ಮಾಡಿದ್ರು ಕೇಶವ ಅಂತ ಹೇಳ್ತಾರೆ. ಆಗ ಮೀನಾ ಹೇಳ್ತಾಳೆ, ಏನತ್ತೆ ಅವರೊಬ್ಬರೇ ಮಾಡಿದ್ದ, ನಾನು ಕೂಡ ಇರಲಿಲ್ವ, ಕೇಶವ ಒಬ್ಬನೇ ಮಾಡಿದ್ದಲ್ಲ, ನಾನು ಕೂಡ ವೇಷ ಹಾಕ್ಕೊಂಡೆ, ನಾನು ಕೂಡ ಫ್ಯಾನ್ಸಿ ಡ್ರೆಸ್ ವೇಷ ಹಾಕಿದಾಗ ಹಾಕ್ಕೊಂಡು ಅವ್ರ ಮನೆಗೆ ಹೋಗಲಿಲ್ವಾ, ನಾವು ಕೂಡ ಹೋಗಿದ್ದೇವೆ, ಖಾಲಿ ಅವನ ಹೆಸರು ಮಾತ್ರ ಹೇಳ್ತಿದ್ದೀರಾ, ಏನೆಲ್ಲ ಕ್ರೆಡಿಟ್ ಅವನಿಗೆ ಕೊಡ್ತೀರಾ ನೀವು ಅಂತ ಹೇಳ್ತಾಳೆ. ಆಗ ಗಿರಿಜಾ ಹೇಳ್ತಾಳೆ, ನೋಡಮ್ಮ ಹೇಗೆ ಮಾತಾಡ್ತಾಳಂತ, ನೋಡು ಪ್ರಿಯಾ, ಕೇಶವನ ಬಗ್ಗೆ ಹೇಳ್ದಾದ್ಮೇಲೆ ನಿನ್ನ ಬಗ್ಗೆ ಹೇಳಬೇಕು ಅಂತ ಮಾಡಿದೆ, ಅಷ್ಟರಲ್ಲಿ ನೀನೇ ಇಷ್ಟೆಲ್ಲ ಮಾತಾಡ್ಬಿಟ್ಟು ನೋಡು ಅಂತ ಹೇಳ್ತಾರೆ. ಇನ್ನು ಅಜ್ಜಿಗೆ ಮಾಧವ ಕಾಲು ಒತ್ತಾ ಇರ್ತಾನೆ, ಮನೆಯವರೆಲ್ಲರೂ ಅವನಿಗೆ ಸೇವೆ ಮಾಡ್ತಾ ಇರ್ತಾರೆ ಅಜ್ಜಿಗೆ. ಇನ್ನು ಕೇಶವ ಅನ್ನ ತಗೊಂಡು ಬರ್ತಾನೆ, ತುಂಬ ಅನ್ನ ಇಟ್ಕೊಂಡ್ಬರ್ತಾನೆ. ಆಗ ಮೀನಾ ಹೇಳ್ತಾಳೆ, ಈ ಕೇಶವ ಯಾಕೋ ಅಷ್ಟೊಂದು ಊಟ ಹಾಕ್ಕೊಂಡು ಬಂದಿದ್ಯಾ, ಅಜ್ಜಿ ಅಷ್ಟೆಲ್ಲ ತಿನ್ನಲ್ಲ ಕಣೋ ಅಂತ ಹೇಳ್ತಾರೆ. ಆಗ ಕೇಶವ ಹೇಳ್ತಾನೆ, ನಂಗೆ ಗೊತ್ತಿಲ್ಲ ಮೀನಾ, ಅಜ್ಜಿ ಇಷ್ಟೆಲ್ಲ ತಿನ್ನಲ್ಲ ಹೇಳ್ಕೊಂಡು, ಇವತ್ತು ಅಜ್ಜಿ ನಮ್ಮೆಲ್ಲರಿಗೆ ಕೂಡ ಕೈ ತುತ್ತು ಕೊಡಬೇಕು ಅಂತ ಹೇಳ್ತಾನೆ. ಆಗ ಅಜ್ಜಿಗೂ ಖುಷಿ ಆಗ್ತದೆ, ಮನೆಯವರೆಲ್ರಿಗೂ ಖುಷಿ ಆಗ್ತದೆ, ಎಲ್ಲರೂ ಕೂಡ ನಾ ಮುಂದೆ ನಂಗೆ ಕೈ ತುತ್ತು ಕೊಡಿ ಅಂತ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತಾರೆ, ನಾನು ಮೊದಲು ಕೈ ತುತ್ತು ಕೊಡೋದು ನನ್ನ ಮಗಳು ಗಿರಿಜಂಗೆ ಅಂತ ಹೇಳ್ತಾರೆ. ಇನ್ನು ಗಿರಿಜನ್ ಕೈ ತುತ್ತು ಕೊಡ್ತಾರೆ. ಇನ್ನು ಮನೆಯವರೆಲ್ಲರೂ ತುಂಬ ಖುಷಿಯಾಗಿ ಇರ್ತಾರೆ. ಇನ್ನು ಈ ಕಡೆ ಸುಂದ್ರ ಕಾಲ್ ಮಾಡ್ತಾನೆ, ವಲ್ಲಭಂಗೆ ಕಾಲ್ ಮಾಡಿದಾಗ ಸುಂದ್ರ ಹೇಳ್ತಾನೆ, ಏನೋ ಮಾಡ್ತಿದ್ಯಾ ವಲ್ಲಭ ಹೇಳ್ತಾನೆ. ಆಗ ವಲ್ಲಭ ಹೇಳ್ತಾನೆ, ಮಾವ ನಾನಂದು ತುಂಬಾ ಬ್ಯುಸಿ, ಅಜ್ಜಿ ಇಲ್ಲಿ ಎಲ್ರಿಗೂ ಕೈ ತುತ್ತು ಕೊಡ್ತಿದ್ದಾರೆ, ನೀವೇನಾದ್ರು ಅಂತ ಮಾತಾಡ್ತಾ ನಿಂತ್ಕೊಂಡು ನನ್ನ ಕೈ ತುತ್ತು ಮಿಸ್ ಆಗ್ತದೆ ಅಂತ ಹೇಳ್ತಾರೆ. ಆಗ ಸುಂದರ್ ಹೇಳ್ತಾನೆ, ಏನು ಅಮ್ಮ ಬಂದಿದ್ದಾರಾ, ಆಯ್ತು ಕಣೋ, ನಾನು ಬರ್ತೇನೆ ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಖುಷಿಯಾಗಿರ್ತಾರೆ. ಅಷ್ಟರಲ್ಲಿ ಪ್ರಿಯಾ ಮಹಡಿಯಿಂದ ಬಟ್ಟೆ ಒಣಗಾಕಿ ತಗೊಂಡು ರೂಮಿಗೆ ಬರ್ತಾಳೆ. ರೂಮಿಗೆ ಬಂದಾಗ ಅವ್ರನ್ನೆಲ್ಲ ನೋಡಿ ಪ್ರಿಯಂಗೆ ತುಂಬಾ ಶಾಕ್ ಆಗುತ್ತೆ. ಆಗ ಮೀನಾ ಮತ್ತು ಗಿರಿಜಾ ತುಂಬ ಗಾಬರಿ ಆಗ್ತಾರೆ. ಆಗ ಗಿರಿಜಾ ಹೇಳ್ತಾಳೆ, ಅಯ್ಯೋ ಬಂದ್ಬಿಟ್ಲು ಕಣೆ ಇವಳು, ಏನೋ ಮಾಡೋದು ನಾವು ಅಂತ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ಅಯ್ಯೋ ಅತ್ತೆ, ಇವ್ರು ಹೋಗಿದ್ದು ಅಮೇರಿಕಾಗಲ್ಲ, ಇಲ್ಲೇ ಮಾಡಿ ಮೇಲೆ ಬಟ್ಟೆ ತೆಗಿಯೋಕೆ, ಈಗ ಏನಪ್ಪ ಮಾಡೋದು ಅಂತ ಹೇಳ್ಕೊಂಡು ಮೀನಾ ಪ್ರಿಯನ ಹತ್ರ ಹೋಗ್ತಾಳೆ. ಏನಕ್ಕ ಹಾಗೆ ನೋಡ್ತಿದ್ದೀರಾ ಅಜ್ಜಿಯನ್ನ, ಅಜ್ಜಿ ಬಂದಿರೋದನ್ನು ಮಾವನ ಹತ್ರ ಹೇಳಬೇಕು ಅಂತ ಅನಿಸ್ತಿದೆಯಾ ನಿಮಗೆ ಅಂತ ಕೇಳ್ತಾಳೆ. ಆಗ ಪ್ರಿಯಾ ಹೌದು ಅಂತ ಹೇಳ್ತಾಳೆ. ಆಗ ಮೀನು ಹೇಳ್ತಾಳೆ, ಅಕ್ಕ ಏನು ಹೇಳ್ತಿದ್ದೀರಾ, ಅಯ್ಯೋ ಇಲ್ಲ ಹೇಳ್ತಾಳೆ. ಆಗ ಪ್ರಿಯಾ ಹೇಳ್ತಾಳೆ, ಅಲ್ಲ ಅಜ್ಜಿಲಿ ಬಂದಿರೋದು ಮಾವಂಗೆ ಹೇಳಬೇಕಾ ಬೇಡವಾ ಅಂತ ಹೇಳ್ತಾಳೆ. ಆಗ ಮೀನಾ ಹೇಳ್ತಾಳೆ, ನೋಡಿ ಅಕ್ಕ, ನೀವೇನಾದರೂ ಅಜ್ಜಿ ಇಲ್ಲಿ ಬಂದಿರೋದನ್ನು ಮಾವನ ಹತ್ರ ಹೇಳಿದರೆ ಮಾವನೂ ಸಿಟ್ಟು ಮಾಡ್ಕೊಳ್ತಾರೆ, ಆಮೇಲೆ ಅತ್ತೆನೂ ಸಿಟ್ಟು ಮಾಡ್ಕೊಳ್ತಾರೆ. ನೀವು ಅತ್ತೆಗೆ ಇಂಪ್ರೆಸ್ ಮಾಡಬೇಕಂದ್ರೆ ಅಜ್ಜಿ ಮತ್ತು ಅತ್ತೆನ ಒಟ್ಟಿಗಿರೋಕ್ಕೆ ಬಿಡಬೇಕು, ಅಜ್ಜಿಯನ್ನು ಚೆನ್ನಾಗಿ ನೋಡ್ಕೋಬೇಕು, ಆವಾಗ ಅತ್ತೆ ನಿಮ್ಮ ಹತ್ರ ಮಾತಾಡ್ಬೋದು, ಅವ್ರು ಇಂಪ್ರೆಸ್ ಆಗ್ಬೋದು, ಹೇಳಿ ಇವಾಗ
ಅತ್ತೆನ ಇಂಪ್ರೆಸ್ ಮಾಡ್ತೀರಾ ಅಥವಾ ಮಾವನ ಹತ್ರ ಹೇಳ್ತೀರಾ? ಈಚೆ ಕಡೆ ಅತ್ತೆನೂ ನಿಮ್ಮ ಹತ್ರ ಮಾತಾಡಲ್ಲ, ಆಚೆ ಕಡೆ ಮಾವನೂ ಮಾತಾಡಲ್ಲ. ಏನು ಮಾಡ್ತೀರಾ ಪ್ರಿಯಕ್ಕ ಹೇಳಿ ಅಂತ ಹೇಳ್ತಾಳೆ. ಆಗ ಪ್ರಿಯ ಹೇಳ್ತಾಳೆ, ಇಲ್ಲ ಇಲ್ಲ, ನನ್ನ ಹತ್ರ ಅತ್ತೆ ಮಾತಾಡಬೇಕು, ನಾನು ಅತ್ತೆನ ಇಂಪ್ರೆಸ್ ಮಾಡ್ತೇನೆ ಅಂತ ಹೇಳಿ ಬಟ್ಟೆನೆಲ್ಲ ತೆಗೆದು ಚೇರಲ್ಲಿಟ್ಟು, ಅಜ್ಜಿ ಹೇಗಿದ್ದೀರಾ ಅಜ್ಜಿ ಅಂತ ಕಾಲಿಗೆಲ್ಲ ಬಿದ್ದು, ಅಜ್ಜಿ ನಿಮಗೆ ತಿಂಡಿ ಮಾಡಿ ಕೊಡ್ಲಾ ಅಂತ ಹೇಳ್ತಾರೆ. ಆಗ ಮನೆಯವರೆಲ್ಲರೂ ಆಶ್ಚರ್ಯ ಆಗ್ತದೆ. ಇನ್ನು ಅಜ್ಜಿಗೆ ನಿಪ್ಪಟ್ಟು ಇಷ್ಟ ಅಂತೇಳಿ ತಗೊಂಡ್ಬರ್ತಾರೆ. ಇನ್ನು ಎಲ್ಲರೂ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಸುಂದ್ರ ಹೇಳ್ತಾನೆ, ಹನುಮಂತಣ್ಣ ನಾನು ಈಗ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗ್ತಾನೆ. ಹೋಗುವಷ್ಟರಲ್ಲಿ ನಂದ ಬರ್ತಾನೆ. ನಂದ ಬಂದ ಕೂಡಲೇ ಅವನು ಹೇಳ್ತಾನೆ, ಎಲ್ಲಿಗೆ ಹೋಗ್ತಿದೆ ಸುಂದ್ರ ನೀನು ಅಂತ ಹೇಳ್ತಾನೆ. ಆಗ ಸುಂದ್ರ ಹೇಳ್ತಾನೆ, ಅಯ್ಯೋ ಬಾವ, ಹೋದೆ ಬಾವ ಅಂದರೆ ಬಂದೆ ಬಾಮೈದ ಅಂದಾಗೆ ಇಷ್ಟು ಬೇಗ ಬಂದುಬಿಟ್ರಲ್ಲ ಬಾವ ನೀವು ಅಂತ ಹೇಳ್ತಾನೆ. ಆಗ ಸಾಕೋ ತಲೆ ಹರಟೆ, ಮೊದಲು ಎಲ್ಲಿಗೆ ಹೋಗ್ತಿದ್ದೆ ಅದನ್ನು ಹೇಳು ಅಂತ ಹೇಳ್ತಾರೆ. ಅದು ನಿನ್ನೆ ಒಂದು ನೀವು ಡೆಲಿವರಿ ಹೇಳಿದ್ರಲ್ಲ, ಅದೀಗ ಕೊಡೋಕೆ ಹೋಗ್ತಿದ್ದೇನೆ ಬಾವ ಅಂತ ಹೇಳ್ತಾರೆ. ಏನು, ನಿನ್ನೆ ಹೇಳಿದ್ದು ಇವತ್ತು ಕೊಡೋಕೆ ಹೋಗ್ತಿದ್ಯಾ, ಏನಾಗಿದೆಯೋ ನಿಂಗೆ ಅಂತ ಹೇಳ್ತಾರೆ. ಅಯ್ಯೋ ಬಾವ, ಅದು ಅಮ್ಮ ಆಸ್ಪತ್ರೆಯಲ್ಲಿ ಇದ್ರಲ್ಲ, ಹಾಗಾಗಿ ಆ ಟೆನ್ಷನ್ನಲ್ಲಿ ನನ್ನ ಮನಸ್ಸೇ ಸರಿ ಇರಲಿಲ್ಲ, ನನ್ನ ತಲೆನೂ ಸರಿ ಇರಲಿಲ್ಲ, ಅದಕ್ಕೆ ಇವಾಗ ಡೆಲಿವರಿ ಕೊಡಲಿಕ್ಕೆ ಹೋಗ್ತಿದ್ದೇನೆ ಅಂತ ಹೇಳ್ತಾರೆ. ಆಗ ಅವನು ಹೇಳ್ತಾರೆ, ಓ ನೀನು ಡೆಲಿವರಿ ಕೊಡೋಕೆ ಹೋಗ್ತಿದ್ಯಾ, ಆಯಿತು ಬಿಡು, ಅದೇ ದಾರಲ್ಲಿ ನಂಗೆ ಸ್ವಲ್ಪ ಕೆಲಸ ಇದೆ, ನನ್ನ ಜೊತೆನೇ ಬಾ ಅಂತ ಹೇಳ್ತಾರೆ. ಆಗ ಇವನು ಹೇಳ್ತಾನೆ, ಬಾವ ಅದು ಬೇಡ ಬಾವ, ನಾನು ಹೋಗ್ತೇನೆ ಬಾವ, ನೀವು ಮತ್ತೆ ಬನ್ನಿ ಅಂತ ಹೇಳ್ತಾರೆ. ಏನೋ ಮಾತಾಡ್ತಿದ್ಯಾ, ಬಾರು ನನ್ನ ಜೊತೆ ಅಂತ ಹೇಳ್ಕೊಂಡು ಅವನು ಎಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇನ್ನು ಮಧ್ಯದಲ್ಲಿ ಗಾಡಿ ನಿಲ್ಲಿಸಿ ಹೇಳ್ತಾರೆ, ನೋಡಿ ಸುಂದ್ರ, ಇಲ್ಲೇ ನಿಂತ್ಕೊಂಡಿರು, ನಂಗೆ ಒಂಚೂರು ಪೇಮೆಂಟ್ ಬರೋಕ್ಕಿದೆ, ತಗೊಂಡು ಬರ್ತೇನೆ ಅಂತ ಹೇಳ್ತಾರೆ. ಆಗ ಸುಂದ್ರ ಹೇಳ್ತಾನೆ, ಹೌದಾ ಬಾವ, ನೀವು ಪೇಮೆಂಟ್ ತಗೊಂಡು ಬನ್ನಿ, ನಾನು ಇಲ್ಲಿ ನಡ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ನಂದ ಹೇಳ್ತಾನೆ, ಏನೋ ಹೇಳ್ತಿದ್ದೆ, ಎಲ್ಲಿಗೆ ನಡ್ಕೊಂಡು ಹೋಗ್ತೀಯ ಕಣೋ ನೀನು ಅಂತ ಹೇಳ್ತಾನೆ. ಆಗ ಸುಂದ್ರ ಹೇಳ್ತಾನೆ, ಅದು ಬಾವ ಮನೆಗೆ ಹೋಗೋಕಿದೆ ಬಾವ, ಅದು ಅಕ್ಕ ದಿನಸಿ ಸಾಮಾನು ಅದು ಚೀಟಿ ಕೊಟ್ಟಿದ್ದು, ಹೋಗಿ ತೊಗೊಂಡು ಬರ್ತೇನೆ ಅಂತ ಹೇಳ್ತಾರೆ. ಆಗ ನಂದ ಹೇಳ್ತೇನೆ, ಓ ಹೌದಾ, ಇವಾಗ ಬೇರೆ ಊಟ ಸಮಯ ಆಯಿತು, ಪರವಾಗಿಲ್ಲ ಬಿಡು, ನಾನು ಕೂಡ ನಿನ್ನ ಜೊತೆ ಮನೆಗೆ ಬರ್ತೇನೆ, ಊಟ ಮಾಡಿಕೊಂಡೆ ಮತ್ತೆ ಉಳಿದ ಕೆಲಸ ಮಾಡೋಣ ಅಂತ ಹೇಳ್ತಾರೆ. ಆಗ ಸುಂದ್ರಗಂತೂ ಸಿಕ್ಕಾಪಟ್ಟೆ ಗಾಬರಿ ಆಗುತ್ತೆ. ಇನ್ನು ನಂದ ಹೇಳ್ತೇನೆ, ಬಾರೋ ಹೋಗೋಣ ಅಂತ ಹೇಳಿ ಇಬ್ಬರು ಕೂಡ ಮನೆಗೆ ಹೊರಡ್ತಾರೆ. ಈ ಕಡೆ ನೋಡಿದರೆ ಅಜ್ಜಿ ಮನೆಯಲ್ಲಿ ಎಲ್ರಿಗೂ ಕೈ ತುತ್ತು ಕೊಡ್ತಾ ಇರ್ತಾರೆ. ಇನ್ನು ಸುಂದ್ರ ಕಾಲ್ ಮಾಡಿ ವಲ್ಲಭಂಗೆ ಹೇಳ್ತಾನೆ, ವಲ್ಲಭ ಈ ಕೂಡಲೇ ಅಜ್ಜಿನ ಮೊದಲು ಮನೆಗೆ ಕಳಿಸೋ, ನಾನು ಮತ್ತೆ ಬಾವ ಬರ್ತಿದ್ದೇವೆ ಮನೆಗೆ ಅಂತ ಹೇಳ್ತಾನೆ. ಇನ್ನು ವಲ್ಲಭನಿಗೆ ಮನೆಯವರು ಎಲ್ರಿಗೂ ಗಾಬರಿ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ನಾಳೆ ನೋಡೋಣ. ಅಲ್ಲಿಯವರೆಗೂ ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.